ವಿಮಾನ ಪತನವಾಗಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಅಮೆರಿಕ ವಿಮಾನ ಪತನವಾಗಿ ಹೋಗಿದೆ. ಅಮೆರಿಕದ ಇಂಧನ ತುಂಬುವಂತಹ ವಿಮಾನ ಪತನವಾಗಿದೆ. ಪಶ್ಚಿಮ ಇರಾಕ್ನಲ್ಲಿ ಪತನಗೊಂಡಿರುವಂತಹ ವಿಮಾನ. ಕ್ಷಿಪಣಿ ದಾಳಿಯಲ್ಲಿ ಅಮೆರಿಕದ 6 ಸಿಬ್ಬಂದಿ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸಿಬ್ಬಂದಿಗಾಗಿ ಅಮೆರಿಕ ಸೇನೆಯಿಂದ ಶೋಧ ಸಹ ನಡೀತಾ ಇದೆ. ಇರಾಕ್ನ ವಾಯುನೆಲೆಯಲ್ಲಿ ಸಂಚರಿಸ್ತಾ ಇದ್ದಾಗ ಪತನ ಆಗಿರುವಂತಹ ಮಾಹಿತಿ ಸಹ ಬರ್ತಾ ಇದೆ. ವೈಮಾನಿಕ ಇಂಧನ ಭರ್ತಿಗೆ ಬಳಸುವಂತಹ KC-135 ಟ್ಯಾಂಕರ್ ಇದೇ ವೇಳೆ ಇರಾಕ್ ಸಮುದ್ರ ವ್ಯಾಪ್ತಿಯಲ್ಲಿ ಟ್ಯಾಂಕರ್ ಅನ್ನ ನಾಶಪಡಿಸಲಾಗಿದೆ ಎನ್ನುವಂಥ ಮಾಹಿತಿ ಸಹ ಸಿಗ್ತಾ ಇದೆ. ಘಟನೆಯಲ್ಲಿ ತೈಲ ಟ್ಯಾಂಕರ್ನಲ್ಲಿದ್ದಂಥ ಓರ್ವ ಸಿಬ್ಬಂದಿ ಸಹ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ಇದೆಲ್ಲ ಅಮೆರಿಕಕ್ಕೆ ಏನು ಸಹ ಅಲ್ಲ. ಒಟ್ಟಾರೆಯಾಗಿ ಎಷ್ಟೇ ಇಲ್ಲಿ ಹೊಡೆತ ಬಿದ್ದರೂ ಸಹ ಅಲ್ಲಿ ಇರಾನನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಂಥೇಳಿ ಏನು ಪ್ಲಾನನ್ನು ಮಾಡ್ಕೊಂಡಿದ್ರು ಅದೆಲ್ಲ ಸಹ ಆಗಿರುವಂಥದ್ದು. ಆದರೂ ಸಹ ಬಿಟ್ಟು ಬಿಡದೆ ಎದ್ದೊಳೋದಕ್ಕೆ ಇರಾನ್ ಪ್ರಯತ್ನವನ್ನು ಪಡ್ತಾ ಇದೆ. ಆ ಎದ್ದಾಗ ಎಲ್ಲೋ ಒಂದು ಕ್ಷಿಪಣಿ ದಾಳಿಯನ್ನು ನಡೆಸುತ್ತೆ, ಅದೆಲ್ಲ ಒಂದು ಕಡೆ ಕೈ ಹಿಡಿಯುತ್ತೆ, ಅದು ಒಂದು ಇದಾಗಿದೆ ಅಷ್ಟೇ. ಆದರೆ ಇದು ಅಮೆರಿಕಕ್ಕೆ ಯಾವುದು ಸಹ ಅಲ್ಲ. ಮತ್ತೆ ಬಗ್ಗು ಬಡಿಯುವಂತೆ ಕೆಲಸವನ್ನ ಮಾಡ್ತಾ ಇದೆ ಅಮೆರಿಕ. ಸಮುದ್ರ ವ್ಯಾಪ್ತಿಯಲ್ಲಿ ಒಟ್ಟಾರೆಗೆ ಟ್ಯಾಂಕರ್ ನಾಶ ಆಗಿರುವಂಥದ್ದು. ಘಟನೆಯಲ್ಲಿ ತೈಲ ಟ್ಯಾಂಕರ್ನಲ್ಲಿದ್ದಂಥ ಓರ್ವ ಸಿಬ್ಬಂದಿ ಸಾವನ್ನಪ್ಪಿರುವಂಥದ್ದು. ಇರಾನ್ ವಿರುದ್ಧದ ಸೇನಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂತಹ ವಿಮಾನ, ಅಮೆರಿಕದ ಇಂಧನ ತುಂಬುವಂತಹ ವಿಮಾನ ಇರಾಕ್ನಲ್ಲಿ ಪತನ ಆಗಿದೆ.